ಇದೇ ದಿನಾಂಕ 8-4-2024 ರಿಂದ 12-4-2024 ಶ್ರೀ ಗುರು ಚಕ್ರವರ್ತಿ ಸದಾಶಿವ ಯಾತ್ರಾ ಮಹೋತ್ಸವ ಜರುಗಲಿದೆ ಎಂದು ಬಬ್ಲಾದಿ ಸಂಸ್ಥಾನ ಮಠದ ಶಿವಯೋಗಪ್ಪ ಮುತ್ಯ ಹೇಳಿದರು. ವಿಜಯಪುರ ಜಿಲ್ಲೆಯ ಕತಕನಹಳ್ಳಿ ಗ್ರಾಮದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕತಕನಹಳ್ಳಿ ಗ್ರಾಮದಲ್ಲಿ ಏಪ್ರಿಲ್ 8-4-2024 ರಂದು ಬೆಳಗ್ಗೆ 8 ಗಂಟೆಗೆ ಜಾನುವಾರು ಜಾತ್ರೆ ಉದ್ಘಾಟನೆ, 10:30 ಗಂಟೆಗೆ ಕೃಷಿ ಮೇಳ ಉದ್ಘಾಟನೆ, ಮಧ್ಯಾಹ್ನ 4 ಗಂಟೆಗೆ ಕೆಸರಿನಲ್ಲಿ ಮನುಷ್ಯರ ಓಟದ ಸ್ಪರ್ಧೆ, ಸಾಯಂಕಾಲ 7 ಗಂಟೆಗೆ ಜ್ಞಾನ ದೀಪೋತ್ಸವ ಹಾಗೂ ಮಂಗಳವಾರ ದಿನಾಂಕ 9-4-2024 ರಂದು ಮುಂಜಾನೆ 8 ಗಂಟೆಗೆ ಕತ್ರು ಗದ್ದುಗೆಗೆ ರುದ್ರಾಭಿಷೇಕ, ಕುಂಭಾಭಿಷೇಕ, ಮುಂಜಾನೆ 10:30 ಗಂಟೆಗೆ ರಸಪ್ರಶ್ನೆ ಸ್ಪರ್ಧೆ, ಸಾಯಂಕಾಲ 7 ಗಂಟೆಗೆ ಪುರಾಣ ಪ್ರವಚನ ಮಂಗಲ ಮತ್ತು ದಿನಾಂಕ 10-4-2024 ರಂದು ದನಗಳ ಜಾತ್ರೆ ಹಾಗೂ ಸರಳ ಸಾಮೂಹಿಕ ವಿವಾಹ, ಕೃಷಿ ವಸ್ತುಗಳ ಪ್ರದರ್ಶನ, ಪಲ್ಲಕ್ಕಿ ಉತ್ಸವ, ಉಡಿ ತುಂಬುವ ಕಾರ್ಯಕ್ರಮ, ಗ್ರಂಥ ಲೋಕಾರ್ಪಣೆ, ಅರೆ ಎತ್ತಿನ ನೇಗಿಲು ಜಗ್ಗುವ ಸ್ಪರ್ಧೆ, ಉಚಿತ ಆರೋಗ್ಯ ಮೇಳ, ರಥೋತ್ಸವ ಮತ್ತು ಗುರುವಾರ ದಿನಾಂಕ 11-4-2024 ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಸರಳ ಸಾಮೂಹಿಕ ವಿವಾಹ, ಮಹಾಪ್ರಸಾದ ಮತ್ತು ನಗೆ ಹಬ್ಬ. ಅದೇ ರೀತಿ ಶುಕ್ರವಾರ ದಿನಾಂಕ 12-4-2024 ರಂದು ಭಾರ ಎತ್ತುವ ಸ್ಪರ್ಧೆ, ಸುಪ್ರಸಿದ್ಧ ಜಂಗಿ ಕುಸ್ತಿಗಳು, ಜಾನುವಾರುಗಳಿಗೆ ಪ್ರಶಸ್ತಿ ಹಾಗೂ ಬಹುಮಾನ ವಿತರಣೆ, ಚಿತ್ರ ವಿಚಿತ್ರ ಮದ್ದು ಸುಡುವ ಕಾರ್ಯಕ್ರಮ ಜರುಗಲಿದ್ದು ಭಕ್ತಾದಿಗಳು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದರು. ಪ್ರತಿನಿತ್ಯ ಅನ್ನದಾಸೋಹದ ವ್ಯವಸ್ಥೆಯನ್ನು ಕೂಡ ಭಕ್ತಾದಿಗಳಿಗೆ ಮಠದ ಸಿಬ್ಬಂದಿಗಳು ಕಲ್ಪಿಸಿದ್ದಾರೆ ಎಂದರು. ಸಾರವಾಡ ಬಬಲಾದಿಯ ಪರಂಪರೆಯ ಈ ಕತಕನಹಳ್ಳಿಯ ಈ ಕ್ಷೇತ್ರದ ಪುಣ್ಯ ಅಧಿದೇವತೆ ಆಗಿರತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ದಿನ ಈ ಕತ್ನಳ್ಳಿ ಕ್ಷೇತ್ರದ ಆ ಪುಣ್ಯಾತ್ಮರ ಜಾತ್ರಾ ಮಹೋತ್ಸವದ ಮುಂದಿನ ಕಾರ್ಯಕ್ರಮದ ಒಂದು ವಿಶೇಷ ವಿಶ್ಲೇಷಣೆ, ಯಾವ ದಿನ ಯಾವ ಕಾರ್ಯಕ್ರಮ, ಯಾವ ದಿನ ಯಾವ ಕಾರ್ಯಕ್ರಮ ಅನ್ನುವ ಬಗ್ಗೆ ತಾವೆಲ್ಲರೂ ಪತ್ರಿಕಾ ಉದ್ಯಮದವರು ಬಂದಿರು. ಈ ಒಂದು ಈ ಕ್ಷೇತ್ರದ ಬಗ್ಗೆ ಈ ಒಂದು ಜಾತ್ರೆಯ ಎಲ್ಲ ಭಕ್ತರನ್ನ ಕರೆದುಕೊಂಡು ಮುಂದಾಳತ್ವ ವಹಿಸಿ ಜಾತ್ರೆಯನ್ನ ಎಲ್ಲರನ್ನು ಕರೆದುಕೊಂಡು ಮುಂದಾಳತ್ವ ವಹಿಸಿ ಮಾಡುವಂಥ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಅಪ್ಪುಪಟ್ಟಣ ಸಾಹೇಬರು ತಮ್ಮ ಅನಿಸಿಕೆಗಳನ್ನು, ಅನುಭವಗಳನ್ನು ತಿಳಿಸಿದರು. ಆ ನಂತರ ಈ ಮಠದ ಇತಿಹಾಸ ಇದ್ದಿದ್ದಿಲ್ಲ, ಇದಕ್ಕೆ ಮೂಲ ಪರಂಪರೆ ಯಾರು, ಎಲ್ಲಿಂದ ಬಂದರು, ಹೇಗೆ ಬಂದರು, ಏನು ಮಾಡಿದರು, ಅದನ್ನು ಲೇಖಕರಾಗಿರ್ತಕ್ಕಂಥ ನಾವಲಿಗೆಯ ಶ್ರೀಶೈಲಯ್ಯ ಮಹಾಸ್ವಾಮಿಗಳು ಅವರು ಹೇಳಿದರು. ಈ ಗ್ರಂಥಿಗೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ಪ್ರಯತ್ನ ಮಾಡಿ ಅದಕ್ಕೆಲ್ಲ ಆಫೀಸರ್ನೆಲ್ಲ ಕರ್ಕೊಂಡು ಪ್ರಯತ್ನ ಮಾಡಿ ಈ ಮಠದ ಸದ್ಭಕ್ತರು ಆಗಿರ್ತಕ್ಕಂಥ ಬಾಬುಗೌಡರು ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಆನಂತರ ಈ ಮಠದ ಸದ್ಭಕ್ತರಾಗಿರ್ತಕ್ಕಂಥ ಗುಡೋಡ್ಗಿ ರಾಜು ಸಾವ್ಕಾರು ಅವರು ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಈ ಎಲ್ಲ ಅನಿಸಿಕೆಗಳನ್ನು ಹೇಳಿರತಕ್ಕಂಥ ಅವರಿಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ, ಇಲ್ಲಿ ಪತ್ರಿಕೋದ್ಯಮದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಲ್ಲೆಲ್ಲ ಕುಳಿತಿರತಕ್ಕಂಥ ಎಲ್ಲ ಭಕ್ತ ಸಮೂಹಕ್ಕೂ ವಂದಿಸಿ, ತಮ್ಮೆಲ್ಲ ಪತ್ರಿಕೋದ್ಯಮ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ, ಟಿವಿ ಚಾನೆಲ್ದವರಿಗೂ,
ಪತ್ರಕರ್ತರಿಗೂ ಎಲ್ಲ ಲೇಖಕರಿಗೂ ಅಭಿವಂದಿಸಿ ಮೊದಲ ನಿಮಗೊಂದು ವಿಶೇಷವಾದಂಥದ್ದೊಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕಂತಂದ್ರೆ ನಿನ್ನಿನ ದಿನ ನಿಮ್ಮ ಕಾರ್ಯಕ್ರಮ ಇಲ್ಲಿತ್ತು, ಅದರ ಲಕ್ಷಾಣದಲ್ಲಿ ಏನೋ ಒಂದು ಕೊಳವೆ ಬಾವಿಯಲ್ಲಿ ಒಂದು ಸಣ್ಣ ಕೂಸು ಆ ಕೊಳವೆ ಬಾವಿಯಲ್ಲಿ ಇದು ಅದಕ್ಕಾಗಿ ತಾವೆಲ್ಲರೂ ಅಲ್ಲಿಗೆ ಹೋಗಿದ್ದರು. ನಮಗೆ ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬರು ಹೇಳಿದರು ನಿನ್ನೆ, ಅಪ್ಪರ ಅದು ಕೂಸು ಉಳಿತೀರಿ, ಎಲ್ಲರೂ ಅಲ್ಲಿ ಹೋಗ್ಯಾರು, ಅದಕ್ಕೆಲ್ಲ ಒಂದು ವಿಜ್ಞಾನಿಗಳು ಇಂಜಿನಿಯರ್ಗಳು ಬಂದು ಅದನ್ನು ಹೆಂಗೆ JCB ಹೆಂಗೆ ಮಿಷನ್ ಹಚ್ಚಿ ಹೆಂಗೆ ಇದು ಮಾಡಿ ಆ ಕೂಸಿನಾನು ಬದುಕಿಸ್ಯಾರಿ, ಅದನ್ನು ಫೋಟೋನು ತೋರಿಸಿದರು. ನಾನೇ ಇವರೆಲ್ಲರ ಒಂದು ಸಹಾಯ, ಇವರೆಲ್ಲರ ಪ್ರಯತ್ನ, ಅದರ ಜೊತೆ ಆ ಲಕ್ಷಾಣದಲ್ಲಿ ಮೂಲ ಗ್ರಾಮ ದೇವ ಶಕ್ತಿಯಾಗಿರ್ತಕ್ಕಂಥ ಈಗ ಹೆಂಗೆ ನಮ್ಮ ಈ ಕತ್ನಳ್ಳಿ ಮಠಕ್ಕೆ ಸದಾಶಿವಪ್ಪನವ್ರು ಅದಾರೋ ಹಂಗೆ ಆ ಲಕ್ಷಾಣ ಊರಿಗೆ ಲಕ್ಷಾಣ ಸಿದ್ಧಲಿಂಗೇಶ್ವರ ಮಹಾರಾಜರ ತಿಳಿದ. ಬಹುಶಃ ಅಷ್ಟ ಕೊಳವೆ ಬಾವಿ ಒಳಗೆ 23, 24, 25 ಫೂಟ್ ಒಳಗೆ ಅಲ್ಲಿ ತನಕ ಹೋಗಿರ್ತಕ್ಕಂಥ ಕೂಸು ಆ ಶಿಶು ಉಳಿಬೇಕಾದ್ರೆ ಬಹುಶಃ ಇದು ಸಿದ್ಧಲಿಂಗೇಶ್ವರ ಮಹಾರಾಜರ ಕೃಪಾ ಐತಂತೇಳಿ ಅದನ್ನು ಹೇಳಿದ್ರು. ಅದಕ್ಕೆ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡು ಆ ಶಿಶುವಿಗೆ ನಿಮ್ಮ ಸಹಾಯ ಸಹಕಾರ ಸಿದ್ಧಲಿಂಗೇಶ್ವರ ಮಹಾರಾಜರ ಆಶೀರ್ವಾದ ಅದನ್ನೆಲ್ಲ ಸಲ್ಲಿಸಿ ಬಂದಿರಿ. ಇವತ್ತು ಇಲ್ಲಿ ಸದಾಶಿವನ ಸ್ಥಾನಕ್ಕೆ ಬಂದಿರಿ. ಬಹುಶಃ ನನಗೆ ಅನ್ನಿಸ್ತತಿ ಆ ಸದಾಶಿವರು ಸಿದ್ಧಲಿಂಗೇಶ್ವರ ಮಹಾರಾಜರು ಭಾಳ 4-5 ವರ್ಷ ಫರ್ಕ್ ಇರ್ಬೇಕು ಅವ್ರ ವಯಸ್ಸಿನಲ್ಲಿ, ಸಮಕಾಲೀನರು. ಅದೊಂದು ಮಹಾತ್ಮರದ ಒಂದು ಶತಮಾನ ಆಗಿ ಹೋತದ. ಅಂಥ ಈ ಸಂದರ್ಭದಲ್ಲಿ ಈ ಒಂದು ಕತ್ನಳ್ಳಿ ಗ್ರಾಮದಲ್ಲಿ ಈ ಒಂದು ಗ್ರಂಥ ಲೋಕಾರ್ಪಣೆ ಈ ಸಲ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಈ ಕತ್ನಳ್ಳಿ ಗ್ರಾಮಸ್ಥರು ಈ ಕತ್ನಳ್ಳಿ ಗ್ರಾಮದ ಸುತ್ತಮುತ್ತ ಹಳ್ಳಿನ ವಿಜಯಪುರ ಸಿಟಿ ಭಕ್ತರು ಹಿಡ್ಕೊಂಡು ಈ ಬಬಲಾದಿ ಒಂದು ಪರಂಪರೆಯ ಚೆನ್ಕೇರಿ ಬತ್ತು, ಕತ್ನಳ್ಳಿ ಬತ್ತು, ಅರಭಾವಿ ಬತ್ತು, ಈ ಮಠದ ಭಕ್ತರು ಎಲ್ಲೆಲ್ಲಿ ಅದಾರಪ್ಪ ಅಂತಂದ್ರೆ ಬಹುಶಃ ನನಗನ್ನಿಸ್ತತಿ ಈ ದೇಶ ವಿದೇಶ ತುಂಬನೂ ಅದಾರ ಎಲ್ಲ ಕಡೆ ಅದಾರ. ಆದ್ರೆ ಭಾಳಷ್ಟು ವರ್ಷಗಳಿಂದ ಈ ಕತ್ನಳ್ಳಿ ಗ್ರಾಮಸ್ಥರು ಈ ಮಠದ ಕ್ಷೇತ್ರದ ಭಕ್ತರೆಲ್ಲ ಜಾತ್ರೆಯನ್ನು ಮಾಡ್ಕೋತ ಬಂದಾರ. ಸಾಮೂಹಿಕ ವಿವಾಹ, ಅನೇಕ ಸ್ಪರ್ಧೆಗಳು, ಅನೇಕ ಇದು ರಥೋತ್ಸವ, ಆಟ ಪಾಠ ಎಲ್ಲ ಕಾರ್ಯಕ್ರಮಗಳು ಪ್ರತಿಯೊಂದು. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನು ಮಾಡ್ತಾರಪ್ಪ ಅಂತಂದರೆ ಈ ಮಠದ ಕ್ಷೇತ್ರದ ಭಕ್ತರು ಸಾಮೂಹಿಕ ವಿವಾಹ ಮಾಡ್ತಾರೆ. ಇದು ಭಾಳ ನನಗೆ ಮೆಚ್ಚುಗೆ, ಇದು ಭಾಳ ಸಂತೋಷ ನನಗೆ. ಅಂಥದ್ದು ಒಂದು ಇದೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬಂದಾರ. ಈ ವರ್ಷ ವಿಶೇಷ ಏನಪ್ಪ ಅಂತಂದ್ರೆ ಈ ಬೌಲಾದಿಯ ಮಹಾನ್ ಪುರುಷರ ಮೂಲತಃ ನಮ್ಮದು ಧಾರವಾಡ. ನಮ್ಮ ಧಾರವಾಡದಿಂದ ಮೂಲ ಪುರುಷರು ಬಬಲಾದಿಗೆ ಹೋಗಿ ಅವರ ಒಂದು ತಮ್ಮ ಶಕ್ತಿ ಪ್ರಭಾವದಿಂದ ಅಲ್ಲಿ ಮೆಟ್ಟು ಹಾಕಿದರು. ಆ ನಂತರ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ ಪ್ರಭಾವದಿಂದ ಸದಾಶಿವಪ್ಪನವರ ಒಂದು ಅಜ್ಜ ಮುತ್ಯನಕ್ಕಿಂತಲೂ ಹಿಂದಿನವರು ಮುತ್ತಜ್ಜಾಗಲ್ಲ. ಹಂಗೆ ಸಿದ್ದರಾಮೇಶ್ವರರು ಅವರ ತಮ್ಮನ ಮಗ ಆಗಿರ್ತಕ್ಕಂಥ ಚಿಕ್ಕಯ್ಯನವರು ಅಲ್ಲಿ ಒಂದು ಮಂಡ್ರ ಅನ್ನುವಂಥದ್ದು ಒಂದು ಸಮಾಜ ಇತ್ತು ಬಬಲಾದಿಯಲ್ಲಿ. ಅವರೊಂದು ನಾಸ್ತಿಕ ಭಾವನೆ, ಈಗಾದರೂ ನಾಸ್ತಿಕರು ಅದಾರು ಆಸ್ತಿಕರು ಅದಾರು. ಆ ನಾಸ್ತಿಕರ ಭಾವನೆಯನ್ನು ಅಲ್ಲಗಳಿದು ಇಲ್ಲಿ ಕ್ಷೇತ್ರ ಮಾಡೋದಂತೇಳಿ ದೊಡ್ಡಪ್ಪನವ್ರ ಮಾತಿಗೆ ಅದಕ್ಕೆ ಬೆಲೆ ಕೊಟ್ಟು ಇದಕ್ಕೊಂದು ಆದಿಶಕ್ತಿ ಅವತಾರ ಐತಪ್ಪ, ಆ ಶಕ್ತಿ ಅವತಾರ ಬಂದರೆ ಇದು ಸ್ಥಾಪನಾ ಆಕೈತೆ ಅಂತ ಹೇಳಿದ ಬಳಿಕ ಆ ಚಿಕ್ಕಯ್ಯನವ್ರು ಏನಂದ್ರೆ ದೊಡ್ಡಪ್ಪ ಅದರ ಆಜ್ಞೆ ಮಾಡ್ರಿ, ನೀ ಸಣ್ಣ ದೀಪ ಮಾಡೋದಿಲ್ಲ ತಂದ್ರು. ಭಾಳ ಉಗ್ರದಳಕಿ, ಇಲ್ಲ ನೀ ಮಾಡ್ಯಪ್ಪ, ನಾ ಎಷ್ಟೋ ಉಗ್ರಿದ್ರು ನಾ ಅಲ್ಲಿ ಹೋಗಿ ಭೇಟಿಯಾಗಿ
ಆ ಶಕ್ತಿಯನ್ನು ಶಾಂತಿಯನ್ನಾಗಿ ಮಾಡಿ ನಾ ಕರೆದುಕೊಂಡು ಬರ್ತೇನಂತ ಹೇಳಿದರು. ಆ ನಂತರ ಅವರು ಅಲ್ಲಿಗೆ ಹೋಗಿ ಕರ್ಕೊಂಡು ಬಂದರು. ಆಗ ಚಿಕ್ಕಯ್ಯನವರು, ಚಿಕ್ಕ ನೀನು ಚಿಕ್ಕವನಿದ್ದರೂ ಚೊಕ್ಕದೀಪ, ಚೊಕ್ಕದಿ, ನಿನ್ನಲ್ಲಿ ಸೊಕ್ಕಿಲ್ಲ, ಚೊಕ್ಕದಿ ಮತ್ತು ಅಷ್ಟ ನಿರ್ಮಲದಿ, ನಿನ್ನ ಭಕ್ತಿಗೆ ಮೆಚ್ಚಿಗೆ ಬರ್ತೇನಪ್ಪ. ಈಗ ನನಗೆ ಈ ಮನುಷ್ಯ ರೂಪದಿಂದ ನಾ ಬನ್ನಿ ಅಂದ್ರೆ ಹಾದ್ಯಾಗ ಭಕ್ತರು ನನ್ನ ಬಿಡುವುದಿಲ್ಲ. ನಾನು ಆದಿಶೇಷ ರೂಪದಿಂದ ಅಂದರೆ ಸರ್ಪ ರೂಪದಿಂದ ಬರ್ತೇನಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸಿದವು. ಅದೇ ರೀತಿ ಸರ್ಪ ರೂಪದಿಂದನೂ ಬಂದವು. ಆ ಚಿಕ್ಕಯ್ಯನವರು ಸಿದ್ದರಾಮೇಶ್ವರು ಆ ಸರ್ಪ ರೂಪದಿಂದ ಬಂದಿರತಕ್ಕಂಥ ಆ ಶಕ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸ್ಥಾನವೇ ಬಬಲಾದಿ. ಇನ್ನೊಂದು ವಿಶೇಷ ಇಲ್ಲಿವರೆಗೆ ಹೇಳ್ಯಾರ, ಅದ್ರ ಬದಲು ನಾ ಇನ್ನು ಭಾಳ ಹೇಳ್ಕೊತ ಹೋಗೋದಿಲ್ಲ, ನಿಮಗೆಲ್ಲ ವಿಶೇಷ ಬರ್ತೈತಿ. ಇದಕ್ಕೆ ಬಬಲಾದಿ ಪರಂಪರೆಗೆ ಏನೂ ಇತಿಹಾಸ ಇದ್ದಿದ್ದಿಲ್ಲ, ಯಾರ್ಯಾರು ಏನೇನೋ ಹೇಳ್ತಿದ್ದ. ಏನು ನಮ್ಮ ಅಪ್ಪು ಪಟ್ಟಿನ ಶೆಟ್ಟಿ ಸಾಹೇಬ್ರು ಹೇಳಿದ್ರಲ್ಲ, ಹಸಿರು ಪಟಕ ಸುತ್ಕೊಂಡವ್ರೆಲ್ಲ ಬಬಲಾದವ್ರೆ. ಬಹುಶಃ ನನಗೆ ನಾನು ನಿಮಗೆ ಹೇಳ್ತೇನೆ, ನಮ್ಮ ಮೂಲ ಪರಂಪರೆಯ ಬಂದಿರತಕ್ಕಂಥದ್ದು ನಮ್ಮ ಮೂಲ ಪುರುಷರು ಸದಾಶಿವಪ್ಪನವರು, ನಮ್ಮ ಶಿವಮುತ್ಯರು, ಅದಕ್ಕೆ ಮೊದಲಿನವರು ಹಸಿರು ಪಟಕ ಯಾರೂ ಸುತ್ತಿಲ್ಲ, ಎಲ್ಲರೂ ಕೆಂಪು ಜರದ ರುಮಾಲ ಸುತ್ತಿದ್ರು. ಈ ಹಸಿರು ಪಟಕ ಈಗ ಸದಾಶಿವಪ್ಪಗೆ ಹಸಿರು ಪಟಕ ಈಗ ನಿಮಗೂ ಇದರಾಗ ಚೇಂಜ್ ಮಾಡ್ಯಾರಿ. ಮೊದಲು ಯಾರೂ ಸುತ್ತಿಲ್ಲ. ಇನ್ನು ದೊಡ್ಡ ಸ್ಥಾನ ಹೇಳೋದಿಲ್ಲ, ಆ ಹಸಿರು ಪಟಕ ಮೊದಲು ಸುತ್ತಿದವ ನಾನ, ನಮ್ಮ ತಂದಿನ ಸುತ್ತಿದ್ರು. ನಾ ಚಮಕೇರಿಗೆ ಕಳಿಸಿದ್ರು, ಅಲ್ಲಿ ಮಠ ಮಾಡ್ಕೊಂಡು ನಾ ಇದ್ನಿ. ಒಂದು ನಮ್ಮ ತಂದೆಯವ್ರು ಕರೆಸಿದ್ರು, ಬಬಲಾದಿಯಲ್ಲಿ ಇದ್ರು ಅವ್ರು, ಬಾ ಶಿವಯ್ಯ ಬಂದರು. ನಮ್ಮ ತಾಯಿ ಶಂಕರಮ್ಮ, ನಮ್ಮ ತಾಯಿ ಶಂಕರಮ್ಮ ಆಕೆ ಮರೆಗುದ್ದಿ ಮಠದಲ್ಲಿ ಅಡವಿ ಸಿದ್ದೇಶ್ವರಿಗೆ ಏನು ಗ್ರಂಥ ಬಿಡುಗಡೆಗೆ ಇದಕ್ಕೆ ಪ್ರೇರಣೆ ಕೊಟ್ಟಾರೋ ಮತ್ತು ಈ ಗ್ರಂಥ ಅವರ ಅಮೃತ ಹಸ್ತದಿಂದ ಏನು ಬಿಡುಗಡೆ ಆಗ್ತದಲ್ಲ, ಆ ಮರೆಗುದ್ದಿ ನಿರುಪಾದೀಶ್ವರ ಅಡವಿ ಸಿದ್ದೇಶ್ವರ ಮಠದ ಸ್ವಾಮಿಗಳ ಮಠದಲ್ಲಿ ಹುಟ್ಟಿದಾಕಿ ನಮ್ಮ ತಾಯಿ. ಆ ಒಂದು ತಾಯಿ ನಮ್ಮ ಮಠಕ್ಕೆ ಬಂದಳಂದ್ರೆ ಆಕೆ ಹಿಂಗಿದ್ದಳಂದ್ರೆ ಅದನ್ನು ಮತ್ತೆ ನಾವು ಭಾಳ ಇನ್ನೂ ಒಂದು ಅದೇನತ್ತಾರಲ್ಲ ವರ್ಷಗಟ್ಟಲೆ ಹೇಳಿದ್ರು ಹಂಗಿಲ್ಲ, ಅದು ಹಿಂಗೆ ಪರಂಪರೆ ಬಂದದ್ದು. ಬನ್ನಿ ಒಂದು ದಿವಸ ನಿತ್ಯ ಮರುದಿವ್ಸ ಶಿವಯ್ಯ ಮತ್ತು ನೀವು ಚಮಕೇರಿಗೆ ಹೋಗ್ಬೇಕಂದ್ರು. ಹೋಗ್ತೇನ್ರಿಪ್ಪ, ನಮಸ್ಕಾರ ಮಾಡಿ ನೀವು ಹೋಗ್ತಾರ. ನಮ್ಮ ತಾಯಿಗೆ ಹೇಳಿದರೆ ಅದು ಒಂದು ದೊಡ್ಡ ಕಪಾಟದಾಗೆ ಅದು ಹಸಿರು ಪಟಕಿತ್ಲ ಐತೇನದು, ಐತ್ರಿ ಅಂದ್ರೆ ಹಸಿರು ಪಟಕ ತೊಗೊಂಬ ಅಂದ್ರೆ. ನಾನು ಹಸಿರು ಪಟಕ ಸುತ್ತಿದ್ದಿಲ್ಲ ಯಾವಾಗೂ, ಅದು ತೊಗೊಂಬ ಅಂದ್ರೆ. ಮತ್ತು ಹಸಿರು ಪಟಕ ತಂದು ಕೊಟ್ಟರು ನಮ್ಮ ತಾಯಿ. ಅಪ್ಪವ್ರ ಕೈಯಾಗಿ ತೊಗೊಂಡ್ರು, ಇದನ್ನು ಸುತ್ತು ಅಂದ್ರೆ. ಅಪ್ಪವ್ರ ನೀವು ಸುತ್ತಿಲ್ಲ, ನಮ್ಮ ಪೂರ್ವಜರು ಸುತ್ತಿಲ್ಲ, ಮತ್ತು ಇದನ್ನ ನಾ ಹೆಂಗೆ ಸುತ್ತಿ ಎತ್ನಾಕೇನ ಯಾರೂ ಸುತ್ತಿಲ್ಲೋ, ಇನ್ನು ನಿನ್ನಿಂದ ಜಗತ್ತು ಸುತ್ತತಿ, ಅದಕ್ಕೆ ನೀವು ಮೊದಲು ಸುತ್ತಬೋದು. ಮೊದಲು ಯಾರು ಸುತ್ತಿಲ್ಲ, ಈಗ ನೀವು ಸುತ್ತಾಕ ಚಾಲು ಮಾಡು, ಇನ್ನು ಜಗತ್ತ ಸುತ್ತಕೊಂಡು ಅಡ್ಡಾಡತೈತೆ ಅಂತ ಹೇಳಿದ್ರೆ ಈಗ ಅದನ್ನ ನೆನಪಾಕೈತಿ ನನಗೆ. ಅದನ್ನು ನಾ ಸುತ್ತಬನ್ನಿ. ಮತ್ತಿನ್ನು ತಂದೆ ಆಜ್ಞೆ ಗುರು ಆಜ್ಞೆ ಮೀರಾಕ್ ಬರೋದಿಲ್ಲ, ತಾಯಿ ಆಜ್ಞೆ. ಅದಕ್ಕೆ ಸುತ್ತಬನ್ನಿ ಚಮಕೇರು ಹಂಗೆ ನಾ ಸುತ್ಕೋತಿದ್ನಿ. ಈಗ ಆದ್ರೂ ನಾ ಎಲ್ಲ ಥರ ಪಟಕ ಸುತ್ತನು, ಕೆಂಪು ಸುತ್ತನು, ಹಸಿರು ಸುತ್ತಲ್ಲ, ಮೊದಲಿಗೆ ಹಂಗೆ ಬಂದತಿ. ನಾ ಏನು ಹೇಳ್ತನು, ಈ ಪಟಕ ಸುತ್ತೋದಕ್ಕಿಂತಲೂ, ಈ ಪಟಕ ಸುತ್ತಿ ಮಠಾಧೀಶ ಆಗೋದಕ್ಕಿಂತಲೂ, ಪಟಕ ಸುತ್ತಿ ಒಬ್ಬ ನಾವು ಸ್ವಾಮಿ ಅನಿಸ್ಕೊಳ್ಳೋದಕ್ಕಿಂತಲೂ ಸತ್ವದಿಂದ, ಸತ್ವ ವಿಚಾರದಿಂದ, ನುಡಿದಿಂದ ಸ್ವಾಮಿ ಆಗ್ಬೇಕಂತ ಹೇಳಿ ನನ್ನ ಅಪೇಕ್ಷೆ. ಅದಕ್ಕೆ ಇಂಥ ಒಂದು ಇದು ಬಬಲಾದಿ ಪರಂಪರೆ. ಇದು ಕತ್ನಳ್ಳಿ ಗ್ರಾಮ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಸಿರಿಸೈಲ ಅಪ್ಪಗಳು ಕತ್ನಳ್ಳಿ ಹೋಗಿ ಮುಂದೆ ಕನಕನ ಹಳ್ಳಾಕತ್ತೈತಿ ಏನು ಸದಾಶಿವಪ್ಪನವ್ರು ಹೇಳಿದ್ದು, ಆ ಮಾತು ಈಗ ಸತ್ಯ ಆಗೈತಿ. ಅದಕ್ಕಾಗಿ ತಮ್ಮೆಲ್ಲರಿಗೆ ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ, ಇಲ್ಲೆಲ್ಲರೂ ಈ ಜಾತ್ರೆಯಲ್ಲಿ ತಾವೆಲ್ಲರೂ
ಪಾಲ್ಗೊಂಡು ತನ್ನ ಮನ ಧನ ಅರ್ಪಿಸಿ ಸೇವೆಗೈದು. ಯಾಕಂತಂದ್ರೆ ನಮ್ಮ ಬಬಲಾದವರು ಸದಾಶಿವಪ್ಪನವ್ರು ಹೇಳಿ ಹೋಗ್ಯಾರ, ನೀವು ಏನು ಬೇಕಾದ್ರೂ ಕೊಟ್ಟರು ಮಾಡಿದ್ರು ನಿಮ್ಮ ಐಶ್ವರ್ಯ ಅಧಿಕಾರ ಅಂತಸ್ತಕ್ಕೆ ನಿಮಗೆ ಮೆಚ್ಚುವುದಿಲ್ಲ, ನಿಮಗೆ ವರ ಕೊಡಂಗಿಲ್ಲ. ಯಾರ ಅಂತಃಕರಣದಿಂದ ಯಾರು ನನ್ನಂಗದಾರ ಅವರು ಸೇವಾ ಮಾಡಿದ್ರೆ, ನೀವು 2 ಕೈಲಿ ಸೇವಾ ಮಾಡಿದ್ರೆ ನಿಮಗೆ 1000 ಕೈಲಿ ನಾ ಕೊಡ್ತೇನೆ ಅಂತೇಳಿ ಅವರು ಮೊದಲಿನ ಹೊತ್ತು ಹೇಳಿದ್ದು ಮಾತು. ಅದೇ ರೀತಿ ಪರಂಪರೆ ಬಂದೈತಿ. ಈ ವಿಜಯಪುರ ಸಿಟಿ ಸದ್ಭಕ್ತರು ಭಾಳ ಪ್ರಯತ್ನ ಮಾಡ್ಯಾರ ಈ ಮಠ ಬೆಳಿಬೇಕಾದ್ರೆ. ಈ ಸುತ್ತಮುತ್ತ ಹಳ್ಳಿ ಭಕ್ತರು ಭಾಳ ಪ್ರಯತ್ನ ಐತಿ. ಪ್ರತಿಯೊಂದು ದಿವಸಕ್ಕೆ ಪ್ರತಿಯೊಂದು ಊರವರೆಲ್ಲ ಎಷ್ಟೋ ಊರವರು ಬಂದು ಇಲ್ಲಿ ಅಡುಗೆ ಮಾಡೋದನ್ನು ನೀಡೋದನ್ನು ಎಲ್ಲ ಸೇವೆ ಮಾಡ್ತಾರೆ. ಅದಕ್ಕೆ ಈ ವರ್ಷ ಆದ್ರೂ ಪ್ರತಿಯೊಂದು ಊರವರೆಲ್ಲ ಬಂದು ತಮ್ಮ ಕುಟುಂಬ ಸಮೇತನ ಇಲ್ಲಿ ಬರೋದು. ಬಹುಶಃ ಈ ವರ್ಷ ನಿಮಗೆ ಎಲ್ಲರಿಗೂ ಹೇಳ್ತಾನೆ, ವಿಜಯಪುರ ಜಿಲ್ಲೆಯ ನೋಡಿದ ಒಟ್ಟ ದೇಶಕ್ಕೆ ಹೇಳ್ತಾನೆ ಬಿಡು, ಆದರೆ ವಿಜಯಪುರ ಜಿಲ್ಲೆಯ ಎಲ್ಲ ಸದ್ಭಕ್ತರಿಗೆ ಹೇಳೋದಂದ್ರೆ ಏನು, ಈ ವರ್ಷ ವಿಶೇಷ ಜಾತ್ರೆ ಅಂದ್ರೆ ನಿಮ್ಮ ಮನೆಯೊಳಗೆ ಯಾರೂ ಅಡುಗೆ ಮಾಡಬಾರ್ದು. ನಾಷ್ಟಕ್ಕೂ ಇಲ್ಲೇ ಬರೋದು, ಮಧ್ಯಾಹ್ನ ಊಟನೂ ಇಲ್ಲೇ. ನಿಮ್ಮ ಬೀಗರು ಬಿಜ್ಜರು ಎಲ್ಲರನ್ನೂ ಕರ್ಕೊಂಡು ಬಂದು ಇಡೀ ಅಖಂಡ ದಾಸೋಗ ಏನು. ಯಾಕಂದ್ರೆ ಎಲ್ಲನೂ ನಿಮ್ಮದೈತಿ. ಮಾಡೋರು ನೀವ, ನೀಡೋರು ನೀವ, ಉಣ್ಣೋರು ನೀವ, ಏನು ಸದಾಶಿವನ ಸೇವಾ ಮಾಡೋರು ನೀವ, ಅವನ ಕಡೆಯಿಂದ ಆಶೀರ್ವಾದ ಪಡೆಯೋರು ನೀವ. ನಮ್ದೇನೂ ಇದರಾಗಿಲ್ಲ. ಅದನ್ನು ತಿಳ್ಕೊಂಡು ತಾವೆಲ್ಲರೂ ಈ ಜಾತ್ರೆಯಲ್ಲಿ, ಈ ಯಾತ್ರೆಯಲ್ಲಿ, ಇದು ಜಾತ್ರೆನೂ ಹೌದು, ಇದು ಯಾತ್ರೆನೂ ಹೌದು. ಯಾಕಂತಂದ್ರೆ ಜಾತ್ರೆ ಪಾತಂದ್ರೆ ಇಲ್ಲ ಹುಡುಗರು ಇದು ಮಾಡ್ತಾವ, ಆಟ ಮಾಡ್ತಾರ, ಯಾರ್ಯಾರು ಮನೋರಂಜನೆ ಕಾರ್ಯಕ್ರಮ ಮಾಡ್ತಾರೆ, ಇದು ಜಾತ್ರೆ. ಇನ್ನು ಯಾತ್ರೆ ಏನಪ್ಪಾ ಆತಂದ್ರೆ ಏನು, ಇದು ಯಾರು ಮಹಾತ್ಮರು ಕರೆಸ್ತೀರಿ, ಪ್ರವಚನ ನೀಡ್ತೀರಿ, ಇಂಥ ಗ್ರಂಥ ಲೋಕಾರ್ಪಣೆ ಮಾಡಾಕತ್ತೀರಿ, ಇದು ಯಾತ್ರೆ. ಜಾತ್ರೆ ಒಳಗೆ ಏನಾಕತ್ತಪ್ಪ ಅಂತಂದ್ರೆ ಇಲ್ಲಿ ಹೋಟೆಲ್ದವರು ಬಜ್ಜಿ ಮಾಡೋರು ಬಂದಿರ್ತಾವ. ಈ ಜಾತ್ರಿ ಏನು, ಈ ಜಾತ್ರೆ ಇದು ಜಾತ್ರೆ ಅದು ಬೇಕ. ಜಾ ಅಂದ್ರೆ ಹೋಗು, 3 ಅಂದ್ರೆ 3 ಯಾವ್ಯಾವಪ್ಪ ಅಂತಂದ್ರೆ, ಒಂದು ಆರೋಗ್ಯ ಹೋಗ್ತೈತಿ ಬಜ್ಜಿ ತಿಂದ ಕರೆದದ್ದು, ಆ ನಂತರ ರೊಕ್ಕ ಹೊಕ್ಕಾವ ಏನು, ಆ ನಂತರ ನಿಮ್ಮ ಸಮಯ ಹೋಗ್ತೈತಿ. ಇವು 3 ಹೊಕ್ಕಾವ ಜಾತ್ರೆಯಾಗ. ಇನ್ನು ಯಾತ್ರೆ ಅಂತಂದ್ರೆ ಯಾ ಅಂದ್ರೆ ಬಾ, 3 ಅಂದ್ರೆ 3. ಅಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಇವು 3 ಬರ್ತಾವ. ಏನು ಎಲ್ಲಿ ಬರ್ತಾವ ಅಂತಂದ್ರೆ ಮಹಾತ್ಮರು ಬಂದಲ್ಲಿ ಎಲ್ಲಿ ನಿಮ್ಮ ಸ್ಟೇಜ್ ಮಾಡಿರಲ್ಲ, ಒಂದು ಸಮಾರಂಭ ಒಂದು ಸ್ಟೇಜ್ ಮಾಡಿರಿ, ಅಲ್ಲಿ ಏನು ಮಹಾತ್ಮರ ಪ್ರವಚನ, ಏನು ಒಂದು ಭಜನೆ, ಏನು ಕಾರ್ಯಕ್ರಮ ನಡೀತಾವಲ್ಲ, ಅಲ್ಲಿ ಕೂತ್ ಕೇಳಿದ್ರೆ ಇವು 3 ಬೀಳ್ತಾವ. ಈ ಕಡೆ ಬಜ್ಜಿ ಅಂಗಡಿಗೆ ಬಂದ್ರೆ ಇವು 3 ಹೊಕ್ಕಾವ. ಅದಕ್ಕೆ ಈ ಅದು ಇದ್ದಾಗನೇ ಇದು ಜಾತ್ರೆ ಆಕತಿ, ಅದು ಯಾತ್ರೆನೂ ಆಕತಿ. ಅದಕ್ಕೆ ಈ ಸಲ ಈ ಜಾತ್ರೆಯನ್ನು ನಾವು ಎಲ್ಲರೂ ಕೂಡಿ ಭಾಳ ವಿಜೃಂಭಣೆಯಿಂದದ, ಭಾಳ ವಿಜೃಂಭಣೆ. ಇದು ಬಬಲಾದಿ, ಇದು ಮೂಲ ಬಯಲಾದಿ. ಈ ಬಯಲಾದಿ ಹೋಗಿ ಅಪಭ್ರಂಶ ಆಗಿ ಬಬಲಾದಿ ಆಗೈತಿ. ಬಯಲಕ್ಕ ಆದಿ. ಯಾಕಂದ್ರೆ ಆಕಾಶ ತತ್ವವನ್ನು ಪೂಜೆ ಮಾಡೋರು ನಾವು, ಪೃಥ್ವಿ ಪೂಜೆ ಮಾಡೋರು ಇನ್ನೊಬ್ರು ಅದಾರ, ಅವ್ರ ಮುಂದಿನ ಕರ್ಸನು. ಜಲತತ್ವ ಪೂಜೆಯನ್ನು ಮಾಡೋರು ಇನ್ನೊಂದು ಮಠ ಐತಿ, ಇಲ್ಲೇ ನಮ್ಮ ಕರ್ನಾಟಕದಾಗ ಅದಾವ. ಅಗ್ನಿ ತತ್ವವನ್ನು ಪೂಜೆ ಮಾಡೋರು ಇಲ್ಲೇ ಐತಿ, ಅದು ಮಠ. ವಾಯು ತತ್ವ ಪೂಜೆ ಮಾಡೋರ್ದು ಮಠ ಇಲ್ಲೇ ಐತಿ. ಆಕಾಶ ತತ್ವ ಪೂಜೆ ಮಾಡೋರು ಬಬಲಾದೇವ್. ಇವು 5 ಮಠಗಳು ಇಲ್ಲೇ ಅದಾವ. ಏನು ಅವ್ರನ್ನ ಮುಂದಿನ ಸಲ ಕರೆಸ್ತೀರಿ, ಕರ್ಸುನು ಅವ್ರದ್ದು ಪರಿಚಯ ನಿಮಗಾಗಲಿ 5 ತತ್ವದ ಮಠಗಳದು. ಇದು ಏನಪ್ಪ ಅಂತಂದ್ರೆ ಇನ್ನೊಂದು ವಿಷಯ, ಸರ್ಪರೂಪದಿಂದ ಬಂದಳತ್ತೇ ಇಲ್ಲ.
ಹಿಂದೆ ಇದು 500-600 ವರ್ಷದ ಇತಿಹಾಸ. ಯಾಕ್ರಿ 500-600 ವರ್ಷದ ಹಿಂದಿನ ಇತಿಹಾಸ. ಏನು 150 ಇತ್ತಿತ್ತಲಾಗಿಂದಲ್ಲ, 500-600 ವರ್ಷದ ಇತಿಹಾಸ. ಏನು ಮುಪ್ಪಿನಾರ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ವಿಷಯ ತಕ್ಕೊಟ್ಟು ಬಂದರ ದಾಖಲಾತಿಗಳನ್ನು ಹೇಳೋರು ವಂಶವನ್ನು ಹೇಳೋನು ಸಿಕ್ಕ. ಅದು ಎಲ್ಲ ಮೋಡಿ ಒಳಗನೆ ಸಿಕ್ಕು. ಆ ಮೋಡಿ ಒಳಗಿದ್ದನ್ನು ಕನ್ನಡದಾಗ ಮಾಡಿ ಇವರೆಲ್ಲ ಅದ್ರ ಬುಕ್ದಾಗ ಬಂದೈತಿ. ಈಗೇನು ಬುಕ್ಕು ಪ್ರಿಂಟ್ ಆಗೈತಿ. ಇದೇನೋ ಹಿಂಗೆ ಏನು ಹೇಳಕತ್ತಾರ ತಿಳ್ಕೊಬೇಡ್ರಿ ನೀವು ಯಾರು. ನಾಳೆ ಗ್ರಂಥ ಬಿಡುಗಡೆ ಆದ ಬಳಿಕ ಅದನ್ನು 48 ಅಧ್ಯಾಯ ಆಗೈತೆ. ಅದು ನಾವೆಲ್ಲರೂ ಆ ಗ್ರಂಥವನ್ನು ಏನು ತಗೊಂಡು ಹೋಗ್ರಿ. ಎಲ್ಲೆಲ್ಲೂ ಅದಕ್ಕೋ ಖರ್ಚು ಮಾಡ್ತೀರಿ, ಅದಕ್ಕೊಂದು ಮುಖಬೆಲೆ, ಅದಕ್ಕೊಂದು ಖರ್ಚಾಗೈತಿ. ಎಷ್ಟೋ ಲಕ್ಷ ಖರ್ಚಾಗೈತಿ, ನನಗೂ ಗೊತ್ತಿಲ್ಲ. ಅದಕ್ಕೆ ಅಷ್ಟು ಹಣ ಸಲ್ಲಿಸಿ ಏನು, ಅಥವಾ ಯಾರೋ ನೀವು ಏನು ನಮ್ಮ ಹತ್ರ ರೊಕ್ಕಿಲ್ಲ, ನಾವು ಮಾತ್ರ ಭಕ್ತಿದಿಂದ ಓದೋರದೀವು, ಅದನ್ನು ಪಾರಾಯಣ ಮಾಡೋರದೀವು, ರೊಕ್ಕಿಲ್ಲ ಹಂಗೆ ಕೊಡ್ರಿ ಅಂದರು ಈ ಕತ್ನಳ್ಳಿ ಮಠದವ್ರು ನಿಮಗೆ ಹಂಗೆ ಕೊಡ್ತಾರೆ. ಅದಕ್ಕೂ ಪ್ರಶ್ನೆ ಇಲ್ಲ. ಒಟ್ಟು ಆ ಗ್ರಂಥವನ್ನು 1 ವರ್ಷದ ಅವಧಿಯಲ್ಲಿ 48 ದಿವಸ ನೀವು ಓದಿದ್ರಪ್ಪ ಅಂತಂದ್ರೆ 1 ಮಂಡಲ ಪೂಜೆಯನ್ನು ಮಾಡಿದಂತೆ ಫಲ. ಆ 1 ಮಂಡಲದ ಪೂಜೆ ಮಾಡಿದ ಫಲ ಎಷ್ಟಪ್ಪ ಆತಂದ್ರೆ 1000 ಯಜ್ಞ ಮಾಡಿದರೆ ಎಷ್ಟು ಫಲ ಆಯಿತು, 1 ಮಂಡಲ ಪೂಜೆ ಮಾಡಿದರೆ ಅಷ್ಟು ಫಲ. ಆ 1 ಮಂಡಲ ನೀವು ಯಜ್ಞ ಮಾಡಿದಷ್ಟು ಫಲ ಆ ಅಂಥ ಸತ್ಪುರುಷರ 48 ದಿವಸ 48 ದಿನ ಪ್ರತಿದಿನ ಒಂದು ಚರಿತ್ರೆಯನ್ನು ನಿಮ್ಮದು ವರ್ಷದ ಅವಧಿಯಲ್ಲಿ ಓದಿದರೆ ಅದರ 1000 ಪಟ್ಟು ಫಲ ಅಂತ ಹೇಳ್ತದೆ, ಒಂದು ಶ್ರುತಿ ಹೇಳ್ತದೆ. ಅದಕ್ಕೆ ಆ ಗ್ರಂಥಗಳನ್ನು ತಗೋರಿ, ಅದು ಮಾಡಿರಿ. ಈ ಬಾಬುಗೌಡರು, ಕುಮಟೇಕರು, ಆ ಕಲ್ಯಾಣಿ ಸರು ಎಲ್ಲರೂ ಬಂದಿದ್ದರು. ನಿನ್ನೆ ಆ ಕಾಗದ ಪತ್ರ ಎಲ್ಲ ತೆಗೆದು ಕೊಡೋ ಸಲುವಾಗಿ ಏನು ಒಟ್ಟಾರಂದ್ರೆ ಒಟ್ಟಾರ ರಾಜಾಪುರ ತಹಸೀಲ್ದಾರು ಎಲ್ಲರೂ ಬಂದಿದ್ರು. ನಿನ್ನೆ ಅವ್ರಿಗೆ ಏನೇನೋ ಗೌಡ್ರು ಸನ್ಮಾನ ಮಾಡಿ ಇಲ್ಲೇ ಮಠದಾಗ ಕಳಿಸಿದ್ರು. ಒಂದು ವಿಶೇಷ ಹೇಳ್ತಾರೆ ನಿಮಗೆ, ಅವ್ರು ಯಾಕೋ ಹೇಳಕ್ಕೆ ಮರುತ್ತಾರೆ ಗಡಿಬಿಡ. ಆ ಗ್ರಂಥವನ್ನು ತೆಗಿಯತ್ ಹೇಳ್ಬೇಕು, ಅವ ಇದು ಈ ಗ್ರಂಥ ಮುಟ್ಟಂಗಿಲ್ಲ ಅವ್ರ ಇಲ್ಲಪ್ಪ ತೆಗಿರೋ ಮರ, ನಾವು ಅವ್ರ ಹೆಸರು ಬೆಳೆಸೋ ಸಲುವಾಗಿ ಬಂದೆವು, ಹೆಸರು ಅಳಿಸೋ ಸಲುವಾಗಿ ಬಂದಿಲ್ಲ. ಅವ್ರ ಹೆಸರಿಗೆ ಕಲಂಕ ತರಕ್ಕೆ ನಾವು ಬಂದಿದ್ದೀವಿ ಅಂದ್ರೆ ಅದ್ರದ್ದು ಪಾಪ ನಮಗೆ, ಅದ್ರ ಭಯ ನಮಗೆ. ಅದಕ್ಕೇನು ಭಯ ಇಲ್ಲ, ತೆಗೀರಂದ. ಮತ್ತು ಇವ್ರು ಒತ್ತಾಯ ಮಾಡೋಣ ತೆಗೆದಾಗ ಆ ಗ್ರಂಥವನ್ನು ಏನು ಕೆಳಗೆ ಇಳಿಸಿ ಇಟ್ಟಲ್ಲ, ಆ ಗ್ರಂಥದ ಒಂದು ಏನು ಚೌಕ ಕೋಣೆ ಇತ್ತಲ್ಲ, ಒಂದು ದಾಖಲಾತಿ ಆ ದಾಖಲಾತಿ ಏನು ಇಳಿಸಿದಲ್ಲ, ಅದ್ರ ಮ್ಯಾಗಿಂದ ಒಂದು ನಾಗರ ಹಾವನ್ನ ಕೆಳಗೆ ಬಿತ್ತು. ಜಡಿ ಇಲ್ಲೆಲ್ಲ ಜಡಿ. ಅದು ಕೆಳಗೆ ಬಿದ್ದ ಕೂಡಲೇ ಇವರು ಕೈಯ ಕಾಲನ್ನು ನಡಗಕ್ಕೆ ಚಾಲು ಮಾಡಿದ್ರು. ಅದು ಕೆಳಗೆ ಬಿದ್ದ ಏನು ಆನಂತರ ಅದು ಏನು ದಾಖಲಾತಿಗಳು ಇದ್ದಿಲ್ಲ ಅದರ ಮ್ಯಾಗ ಕೂತು ಹೆಡಿ ಆಡಿಸಿ ಇವ್ರಿಗೆಲ್ಲ ಭೇಟಿ ಕೊಟ್ಟು ಅದು ಹೊರಗೆ ಹೋದ ಬಳಿಕ ಇವ್ರ ದಾಖಲಾತಿಗಳನ್ನು ತೆಗೆದು ನೋಡ್ಯಾವ. ಅಂದ್ರೆ ಅದು ಯಾವಾಗ ಬಂದು ಕೂತಿರ್ಬೇಕು ನೋಡ್ರಿ. 500-600 ವರ್ಷದ ಹಿಂದೆ ಆ ದೇವಿ ಸರ್ಪ ರೂಪದಿಂದ ಬಂದದ್ದು. ಆಕೆನೇ ಆ ಗ್ರಂಥಗಳನ್ನು, ಆ ದಾಖಲಾತಿಗಳನ್ನು ಕವಲ ಮಾಡ್ಯಾಳು ಅಂತ ಹೇಳಿ ಅವ್ರಿಗೆ ಹೇಳೀನಿ. ನನಗೂ ಒಂದು ಅಷ್ಟ ಸಂತೋಷನೂ ಆಯ್ತು, ಅಷ್ಟ ಭಕ್ತಿನೂ ಮೂಡಿತು. ಯಾಕಂತಂದ್ರೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಸತ್ವಶಕ್ತಿ ಪುರುಷರು ಅವ್ರು ಏನು ನುಡಿದಿರ್ತಾರೋ, ಅವ್ರು ಏನು ಆಶೀರ್ವಾದ ಮಾಡ್ತಾರೋ, ಅದು 1 ವರ್ಷಕ್ಕೆ 2 ವರ್ಷಕ್ಕೆ ಅವಧಿ ಇರಂಗಿಲ್ಲ. ಸೂರ್ಯ ಚಂದ್ರ ಇರುವವರೆಗೆ ಇರ್ತೈತಿ. ಹಂಗೆ ಅಂಥ ಒಂದು ಶಕ್ತಿ ಸ್ಥಾನ ಈ ಕತ್ನಳ್ಳಿ ಬೇರೆ ಅಲ್ಲ, ಬೊಬ್ಲಾದಿ ಬೇರೆ ಅಲ್ಲ, ಎಡಭಾಯಿ ಬೇರೆ ಅಲ್ಲ, ಎಲ್ಲನೂ ಇವು ಬೊಬ್ಲಾದಿ ಮಠನ. ಇನ್ನೇನ ಮೂಲ ನಮ್ಮ ಪುರುಷರು ಅಲ್ಲಿ ಹೋಗಿ ಸ್ಥಾಪನಾ ಮಾಡ್ಯಾರನ ಅದನ್ನು ಮೂಲ ಹೇಳ್ಬೇಕತ್ತೆ. ಅದೇನು ಈಗ ನೀವು ಕಬ್ಬ ಹಚ್ತೀರಿ ಹೊಲ್ದಾಗ, ತೋಟದಾಗ ಕಬ್ಬ ಹಚ್ತೀರಿಲ್ಲ, ರೈತರು ಅದಿರಲ್ಲ, ಇದ್ರ ಕಬ್ಬ ಹಚ್ತೀರಿ. ಆ ಹಚ್ಚಿದ ಕಬ್ಬಿಗೆ ಮರಿ ಹೊಡಿತೈತಿ, ಮರಿ
ಏನಂತೀರ ಮಗ್ಲು ಗಡ್ಡಿ ಅದಕ್ಕೆ ಮರಿನೂ ಅಂತಾರೆ. ಹಾ, ಅದಕ್ಕೆ ಮರಿ ಹೊಡಿತೈತಿ. ನೀವು ನೋಡಿರ್ಬೇಕಾರೆ ಇನ್ನೊಮ್ಮೆ ನಿಮ್ಮ ಕಬ್ಬ ಹಚ್ಚಿ ಇನ್ನೊಂದು ಮಳಿ ಹೋಗೈತಿ ಬಿಡ. ಆ ಮರಿ ಆ ಹಚ್ಚಿದ ಕಬ್ಬದಕ್ಕಿಂತಲೂ ಮರಿ ದಪ್ಪ ಇರ್ತೈತಿ ಮತ್ತು ಎತ್ತರ ಹೋಗ್ತೈತಿ. ಮತ್ತೆ ಅಭ್ಯಾಸ ಮಾಡಿ ಹಂಗ ಈ ಮೂಲ ಬಬಲಾದಿಕ್ಕಿಂತಲೂ ಇವು ಯಾಕೆ ಹೆಚ್ಚಾಗ್ಯಾವಪ್ಪ ಆತಂದ್ರ ತಾಯಿಯಲ್ಲಿ ತಂದೆಯಲ್ಲಿ ಮಗ ಬೆಳಿಲತ್ತನೋ ಗುಣ ಇರ್ತೈತಿ. ತಾಯಿ ತಂದೆಯಲ್ಲಿ ಮಗ ನಮ್ಕ ಸಣ್ಣವಾಗ್ಲತ್ತಿರಂಗಿಲ್ಲ. ನಮ್ಮ ಮಗ ಆಕಾಶದಟ್ಟು ಎತ್ತರ ಬೆಳಿಲತ್ತ ಹೇಳಿ ತಾಯಿ ತಂದೆಗೆ ಸಂತೋಷ ಆಕೈತಿ. ನಾವು ನಮ್ಮಲ್ಲಿ ಇಷ್ಟ ಶಕ್ತಿ ಐತಿ, ಇಷ್ಟ ವಿದ್ಯೆ ಐತಿ, ಇಷ್ಟ ಶ್ರೀಮಂತಿಕೆ ಐತಿ, ನಮ್ಗಿಂತಲೂ ಹೆಚ್ಚು ನಮ್ಮ ಮಗ ದೊಡ್ಡವಾಗಲೇನು ಅಂತದ ಕೃಪಾ ಇರ್ತೈತಿ. ಅದಕ್ಕೆ ಬಬಲಾದಿ ಇದ್ರೂ ಕೂಡ, ಅದು ಮೂಲ ಸ್ಥಾನ ಇದ್ರೂ ಕೂಡ ಇವೆಲ್ಲ ಮಠ ಇಟ್ಟು ಯಾಕೆ ಬೆಳೆದಪ್ಪ ಅಂತಂದ್ರೆ ಆ ಮೂಲ ಪುರುಷರ ಆಶೀರ್ವಾದದಿಂದ ಇವು ಬೆಳೆದಾವ. ಮತ್ತೊಂದೇನಿಲ್ಲ, ನಮ್ಮಿಂದ ಏನೂ ಇಲ್ಲ. ಇವೆಲ್ಲ ಇದಕ್ಕೆಲ್ಲ ಕಾರಣೀ ಪುರುಷರಂದ್ರೆ ನಮ್ಮ ಮೂಲ ಪುರುಷರ ಆಶೀರ್ವಾದ. ನಿಮ್ಮೆಲ್ಲ ಇಡೀ ಈ ದೇಶದ, ವಿಜಯಪುರ ಜಿಲ್ಲೆಯ ಇಡೀ ನಿಮ್ಮ ದೇಶದ ಸರ್ವ ಸದ್ಭಕ್ತರ ನಿಮ್ಮ ಭಕ್ತಿ ಸೇವೆ, ಈ ತ್ರಿವೇಣಿ ಸಂಗಮದಿಂದ ಇದು ಮಠ ಬೆಳೆದತ್ತೆ ಹೇಳಿ ನನ್ನ 4 ಮಾತುಗಳನ್ನು Good job opportunities in school. Sagar Consultancy, finding your dream job made easy with top jobs consultancy services in Vijaypura. ವಿಜಯಪುರದಲ್ಲಿ ಉದ್ಯೋಗಾವಕಾಶಗಳು MSc, B.Ed, MPhil, PhD, ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್, PUC, SSLC ಇನ್ನಿತರ ವಿದ್ಯಾರ್ಥಿಗೆ ಅನುಗುಣವಾಗಿ ವಿವಿಧ ಶಾಲೆ ಮತ್ತು ಕಾಲೇಜ್ ಹಾಗೂ ಪ್ರಸಿದ್ಧ ಕಂಪನಿಗಳಲ್ಲಿ ಉದ್ಯೋಗಾವಕಾಶಗಳು ಲಭ್ಯ. ಹುದ್ದೆಗಳು ಪ್ರಿನ್ಸಿಪಾಲ್, ಕೋಆರ್ಡಿನೇಟರ್, ವೈಸ್ ಪ್ರಿನ್ಸಿಪಾಲ್, ಟೀಚರ್ಸ್, ಅಡ್ಮಿನಿಸ್ಟ್ರೇಟಿವ್, ವ್ಯಾನ್ ಡ್ರೈವರ್ಸ್, ಸೆಕ್ಯೂರಿಟಿ ಗಾರ್ಡ್ಸ್ ಹಾಗೂ ಕಂಪನಿಯಲ್ಲಿ ಅಕೌಂಟೆಂಟ್, ಸೂಪರ್ವೈಸರ್, ಕ್ಲರ್ಕ್, ಕಂಪ್ಯೂಟರ್ ಆಪರೇಟರ್, ಕ್ಯಾಶಿಯರ್, ಆಫೀಸ್ ವರ್ಕ್, ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಇತರ ಹುದ್ದೆಗಳು ಲಭ್ಯ. ಗಮನಿಸಿ, ನುರಿತ ಸಿಬ್ಬಂದಿಯವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಆಸಕ್ತರು ಈಗಲೇ ಕರೆ ಮಾಡಿ. ಮಿಸ್ಟರ್ ಎಚ್ ಸಾಗರ್, ಮೊಬೈಲ್ ನಂಬರ್ 7892208178 ಹಾಗೂ 9036384709. ವಿಸಿಟ್ ಸಾಗರ್ ಕನ್ಸಲ್ಟೆನ್ಸಿ, ಗ್ಯಾಂಗ್ ಬೌಡಿ, ಕಕ್ಕಯ್ಯ ಕಾಲೋನಿ, ವಿಜಯಪುರ. ಶಾಲೆ ಮತ್ತು ಕಾಲೇಜ್ ಹಾಗೂ ಕಂಪನಿಗಳಲ್ಲಿ ಸಿಬ್ಬಂದಿ ಬೇಕೆಂದರೆ ನಮ್ಮನ್ನು ಸಂಪರ್ಕಿಸಿ. ಸಾಗರ್ ಕನ್ಸಲ್ಟೆನ್ಸಿ, ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.